ರಾಜ್ಯದಲ್ಲಿ ದಿನೇ ದಿನೇ ಹೃದಯಾಘಾತದ ಪ್ರಕರಣಗಳ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಅದರಲ್ಲೂ ಕೂಡ ಯಂಗ್ ಜನರೇಷನ್ನಲ್ಲಿ ಈ ಹಾರ್ಟ್ ಅಟ್ಯಾಕ್ ಪ್ರಕರಣಗಳ ಸಂಖ್ಯೆ ಏರಿಕೆ ಆಗ್ತಾ ಇರೋದು ಎಲ್ಲರ ಟೆನ್ಷನ್ ಅನ್ನು ಜಾಸ್ತಿ ಮಾಡ್ತಾ ಇದೆ. ಈ ಬೆನ್ನಲ್ಲೇ ಯಾಕಾಗಿ ಯುವಕರಲ್ಲಿಯೇ ಹೃದಯ ಸಂಬಂಧಿ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ ತಜ್ಞ ವೈದ್ಯರು ಒಂದಿಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಅಷ್ಟಕ್ಕೂ ಏನು ಕಾರಣ ಯೂತ್ಸ್ನಲ್ಲಿ ಹಾರ್ಟ್ ಅಟ್ಯಾಕ್ ಪ್ರಕರಣ ಜಾಸ್ತಿ ಆಗೋದಕ್ಕೆ? ಬನ್ನಿ ನೋಡ್ಕೊಂಡು ಬರೋಣ. ಹಾಸನದಲ್ಲಿ ಹೃದಯಾಘಾತಕ್ಕೆ 13 ಮಂದಿ ಬಲಿ. ಹಾರ್ಟ್ ಅಟ್ಯಾಕ್ಗೆ ಯುವಕರೇ ಟಾರ್ಗೆಟ್. ಯುವಕರಲ್ಲಿ ಮನೆ ಮಾಡಿದ ಹೃದಯಾತಂಕ. ಹಾಸನ ಜಿಲ್ಲೆಯಲ್ಲಿ ಒಂದೇ ತಿಂಗಳಲ್ಲಿ 13 ಮಂದಿ ಯುವಕರು ಸಾವನ್ನಪ್ಪಿದ್ದಾರೆ. ಅದರಲ್ಲಿ 20 ವರ್ಷದ 2 ಯುವಕರು, 2 ಯುವತಿಯರು ಇದ್ದಾರೆ. ಯುವಕರು ಹೃದಯಾಘಾತಕ್ಕೆ ಬಲಿಯಾಗ್ತಾ ಇರೋದು ಯುವ ಜನತೆಯಲ್ಲಿ ಆತಂಕ ಹೆಚ್ಚಿಸಿದೆ. ಜಯದೇವ ಹೃದ್ರೋಗ ಆಸ್ಪತ್ರೆಗೆ ಯುವಕರೇ ಹೆಚ್ಚು ದಾಖಲು. 30% ಯುವಕರಲ್ಲೇ ಹೃದಯ ಸಂಬಂಧಿ ಕಾಯಿಲೆ. ಹಾಸನದಲ್ಲಿ ಹೃದಯಾಘಾತ ಪ್ರಕರಣ ಯುವಕರಲ್ಲಿ ಕಂಡುಬಂದ ಬೆನ್ನಲ್ಲೇ ಶಾಕಿಂಗ್ ವಿಚಾರ ಬಯಲಾಗಿದೆ. ಬೆಂಗಳೂರಿನ ಜಯದೇವ ಹೃದ್ರೋಗ ಆಸ್ಪತ್ರೆಗೆ ಹೃದಯಾಘಾತ ಅಂತ ರೋಗಿಗಳು ಬಂದ್ರೆ ಅದರಲ್ಲಿ 45 ವರ್ಷ ಒಳಗಿನ 7ರಿಂದ 8 ಮಂದಿ ಯುವಕರು ಹೃದಯಾಘಾತ ಅಂತ ಬರ್ತಾರೆ. ಜಯದೇವ ಆಸ್ಪತ್ರೆಗೆ ಬರುವ ಹೃದಯಾಘಾತ ಪ್ರಕರಣಗಳಲ್ಲಿ 20% ಯುವಕರೇ ಇರ್ತಾರೆ ಅಂತಿದ್ದಾರೆ ಜಯದೇವ ಆಸ್ಪತ್ರೆ ನಿರ್ದೇಶಕ ಡಾಕ್ಟರ್ ರವೀಂದ್ರ. ಪ್ರತಿನಿತ್ಯ ನಮ್ಮ ಜಯದೇವ ಆಸ್ಪತ್ರೆಯಲ್ಲಿ 30ರಿಂದ 40 ರೋಗಿಗಳು ಹೃದಯಾಘಾತದಿಂದ ಇರ್ತಾರೆ. ಅದರಲ್ಲಿ 20% ಅಂದರೆ 7-8 ಜನ 40-45 ವರ್ಷಕ್ಕಿಂತ ಕೆಳಗಡೆ ಇರ್ತಕ್ಕಂಥವ್ರು. ಇನ್ನು ಯುವಕರಲ್ಲಿ ಹೃದಯಾಘಾತ ಆಗೋದಕ್ಕೆ ಕಾರಣ 30 ವರ್ಷದ ಬಳಿಕ ರಕ್ತದ ಒತ್ತಡ ಹೆಚ್ಚಾಗ್ತಿದೆ. ಮತ್ತೆ ಧೂಮಪಾನ, ಮದ್ಯಪಾನ, ತಂಬಾಕು ಸೇವನೆ, ಹುಕ್ಕ, ಗಾಂಜಾ, ಕೊಕೇನ್, ಮಾರಿಜೋನಾ ಸೇವನೆ, ಮಾನಸಿಕ ಒತ್ತಡ ಕೂಡ ಹಾರ್ಟ್ ಅಟ್ಯಾಕ್ಗೆ ಕಾರಣ ಅಂತಿದ್ದಾರೆ ಜಯದೇವ ಆಸ್ಪತ್ರೆ ನಿರ್ದೇಶಕರು. ಇವರಲ್ಲಿ ಮುಖ್ಯವಾಗಿ ನಾವು ನೋಡಿರ್ತಕ್ಕಂಥದ್ದು ಜೀವನ ಶೈಲಿ. ಬಹಳ ಜನ ಸ್ಮೋಕರ್ಸ್ ಇರ್ತಾರೆ. ತಂಬಾಕು ಸೇವನೆ ಯಾವುದೇ ರೂಪದಲ್ಲಿರ್ಬೋದು, ಸ್ಮೋಕಿಂಗ್ ಇರ್ಬೋದು ಅಥವಾ ಬೇರೆ ರೀತಿಯಲ್ಲಿ ತಂಬಾಕು ಸೇವನೆ ಇರ್ಬೋದು, ಅದರಿಂದಲೂ ಆಗುತ್ತೆ. ಹಾಗೂ ಇತ್ತೀಚಿನ ದಿನಗಳಲ್ಲಿ ಹುಡುಗರಲ್ಲಿ, ಸ್ಕೂಲ್ ವಿದ್ಯಾರ್ಥಿಗಳಲ್ಲಿ, ಕಾಲೇಜು ವಿದ್ಯಾರ್ಥಿಗಳಲ್ಲಿ ಈ ಮಾದಕ ಸೇವನೆ ಜಾಸ್ತಿ ಆಗಿದೆ. ಹುಕ್ಕ ಇರ್ಬೋದು, ಗಾಂಜಾ ಇರ್ಬೋದು, ಹಾಗೂ ಕೊಕೈನ್, ಮಾರಿಜೋನಾ ಅಂತ ಏನು ಹೇಳ್ತೀವಿ, ಇದು ಸಹ ಕಾಲೇಜು ವಿದ್ಯಾರ್ಥಿಗಳಲ್ಲಿ ಇದು ಸಹ ಜಾಸ್ತಿ ಆಗ್ತಾ ಇದೆ. ಇನ್ನು ಯುವಕರಲ್ಲಿ ಹೃದಯಾಘಾತ ತಡೆಗಟ್ಟುವುದಕ್ಕೆ ಹೃದಯಾಘಾತ ಆಗದಂತೆ ತಡೆಗಟ್ಟುವುದು ಮುಂಜಾಗ್ರತಾ ಕ್ರಮ ಹೇಗೆ ವಹಿಸಬೇಕು ಅಂತ ನೋಡೋದಾದ್ರೆ ಹೃದಯಾಘಾತ ತಡೆಯೋದು ಹೇಗೆ? ಕಾಲಕಾಲಕ್ಕೆ ರಕ್ತದೊತ್ತಡ ಪರೀಕ್ಷೆ ಮಾಡಿಸಬೇಕು. ಕಾಲಕಾಲಕ್ಕೆ ಬಿಪಿ ಚೆಕ್ ಮಾಡಿಸಬೇಕು. ಕಾಲಕಾಲಕ್ಕೆ ಮಧುಮೇಹ ಚೆಕ್ ಮಾಡಿಸುತ್ತಾ ಇರಬೇಕು. ಜೀವನ ಶೈಲಿಯನ್ನ ಸರಿ ಮಾಡಿಕೊಳ್ಳಬೇಕು. ದಿನನಿತ್ಯದ ವ್ಯಾಯಾಮ ಮಾಡಬೇಕು. ಜಂಕ್ ಫುಡ್ಗಳಿಂದ ದೂರ ಇರಬೇಕು. ಒಟ್ಟಾರೆ ಹೃದಯಾಘಾತಕ್ಕೆ ಸಾವನ್ನಪ್ಪುತ್ತಿರೋ ಯುವಕರ ಸಂಖ್ಯೆ ಹೆಚ್ಚಾಗ್ತಾ ಇದ್ದು ಇದರ ನಿಯಂತ್ರಣಕ್ಕೆ ಸರ್ಕಾರಗಳು ಹಾಗೆ ನಮ್ಮ ಆರೋಗ್ಯ ಇಲಾಖೆ ಯಾವ ಕಾರ್ಯಕ್ರಮಗಳನ್ನ ಆಯೋಜಿಸಿ ಯುವ ಜನತೆಯಲ್ಲಿ ಜಾಗೃತಿ ಮೂಡಿಸಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.